ವೀಕ್ಷಕರೇ, ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಸಾವು ಖಚಿತ. ಹುಟ್ಟು ನಿಶ್ಚಿತವಾದರೆ ಸಾವು ಅನಿಶ್ಚಿತ ಅಂತ ಹೇಳುವುದು ಇದಕ್ಕೆ. ಕಾಲದ ಕರೆ ಬಂದಾಗ ಎಲ್ಲರೂ ಹೊರಡಲೇಬೇಕು. ನಾನು, ನನ್ನದು, ನನ್ನವರು ಅನ್ನುವುದನ್ನೆಲ್ಲ ಬಿಟ್ಟು ಹೊರಟು ಬಿಡ್ತಾರೆ. ಇಹಲೋಕದ ವ್ಯಾಮೋಹವನ್ನೆಲ್ಲ ಕಳಚಿ ಪರಲೋಕಕ್ಕೆ ಪಯಣ ಬೆಳೆಸ್ತಾರೆ. 3 ದಿನದ ಸಂತೆಯಲ್ಲೇ ಅದೆಷ್ಟೋ ಕನಸು ಕಟ್ಟಿಕೊಂಡಿರ್ತೀವಿ. ನಾವು ನಮ್ಮವರು ಅಂತ 10 ಸಂಬಂಧ ಬೆಸೆದುಕೊಂಡಿರ್ತೀವಿ. ಆದರೆ ಕೊನೆಗೆ ಯಾವುದೂ ಇಲ್ಲದೆ ಎಲ್ಲರನ್ನೂ ಬಿಟ್ಟು ಹೊರಡಬೇಕಾಗತ್ತೆ. ಇದೇ ಅಲ್ಲವೇ ಸಾವು ಅಂದ್ರೆ? ಸಾವು ಪ್ರತಿಯೊಬ್ಬರ ಪಾಲಿಗೂ ಕರೆಯದೇ ಬರುವ ಅತಿಥಿ. ಮನುಷ್ಯ ಯಾರಿಗೆ ಹೆದರ್ತಾನೋ ಇಲ್ಲವೋ ಗೊತ್ತಿಲ್ಲ, ಈ ಸಾವು ಅನ್ನೋದಕ್ಕೆ ಮಾತ್ರ ಹೆದರಿಯೇ ಹೆದರ್ತಾನೆ. ಜೀವ ಉಳಿಸಿಕೊಳ್ಳುವುದಕ್ಕೆ ಏನೆಲ್ಲ ಅರಸಾಹಸ ಪಡೋ ಜನ ಸಾವು ಅಂದ್ರೆ ಸಾಕು ನಿಂತಲ್ಲೇ ಕುಸಿದು ಬಿಡ್ತಾರೆ. ಇಂತಹ ಸಾವಿನ ಬಗ್ಗೆ ಇವತ್ತಿಗೂ ಕೂಡ ಹಲವಾರು ಗೊಂದಲಗಳಿವೆ. ಮನುಷ್ಯರಿಗೆ ತಮ್ಮ ಸಾವು ಸನಿಹವಾಗ್ತಿದೆ ಅನ್ನೋದು ಮೊದಲೇ ಕಲ್ಪನೆಗೆ ಬರುತ್ತದೆಯೇ? ಸಾವಿನ ಸೂಚನೆ ಮೊದಲೇ ಸಿಗುತ್ತಾ ಅನ್ನೋ ಪ್ರಶ್ನೆ ಶತಮಾನಗಳಿಂದಲೂ ಕೂಡ ಮನುಷ್ಯರನ್ನ ಕಾಡ್ತಾನೆ ಇದೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಆದರೂ ಕೆಲವೊಂದಷ್ಟು ಸೂಚನೆಗಳಂತೂ ಇದ್ದೇ ಇವೆ ಅನ್ನುತ್ತೆ ಪೌರಾಣಿಕ ಹಿನ್ನೆಲೆ. ಸಾಯುವ ಕೆಲವು ದಿನಗಳ ಮುಂಚೆ ದೇಹ ಮತ್ತು ಮನಸ್ಸಿನಲ್ಲಿ ಅತಿ ಸೂಕ್ಷ್ಮ ಬದಲಾವಣೆಗಳು ಸಂಭವಿಸುತ್ತವಂತೆ. ವಿಶೇಷವಾಗಿ ಸಾವಿನ 7 ದಿನಗಳ ಮೊದಲು ವ್ಯಕ್ತಿಯಲ್ಲಿ ಒಂದಷ್ಟು ಲಕ್ಷಣಗಳು ಗೋಚರಿಸುವುದಕ್ಕೆ ಶುರುವಾಗುತ್ತಂತೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಹಿಂದೂ ಪುರಾಣಗಳಾದ ಗರುಡ ಪುರಾಣ ಮತ್ತು ಶಿವಪುರಾಣಗಳಲ್ಲಿ ಮನುಷ್ಯನ ಸಾವಿಗೂ ಮುನ್ನ ಕಂಡುಬರುವ ಕೆಲವು ವಿಚಿತ್ರ ಲಕ್ಷಣಗಳು ಮತ್ತು ಮುನ್ಸೂಚನೆಗಳ ಬಗ್ಗೆ ವಿವರವಾಗಿ ಹೇಳಲಾಗಿದೆ. ಈ ಪುರಾಣಗಳ ಪ್ರಕಾರ ಸಾವು ಸಮೀಪಿಸಿದಾಗ ದೇಹ, ಮನಸ್ಸು ಮತ್ತು ಕನಸುಗಳಲ್ಲಿ ಕೆಲವು ಬದಲಾವಣೆಗಳು ಕಂಡುಬರುತ್ತವೆ ಅಂತ ನಂಬಲಾಗಿದೆ. ಅದರಲ್ಲಿನ ಪ್ರಮುಖ ಸೂಚನೆಗಳು ಹೀಗಿವೆ ನೋಡಿ. ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರ ಬಂದಾಗ ವ್ಯಕ್ತಿಗೆ ತನ್ನ ಸ್ವಂತ ಮೂಗಿನ ತುದಿ ಕಾಣಿಸುವುದಿಲ್ಲವಂತೆ. ಸಾವು ಸಮೀಪಿಸಿದಾಗ ಆ ವ್ಯಕ್ತಿಯ ನೆರಳು ಎಣ್ಣೆ, ನೀರು ಅಥವಾ ಕನ್ನಡಿಯಲ್ಲಿ ಕಾಣಿಸುವುದೇ ಇಲ್ಲವಂತೆ. ಕೆಲವೊಮ್ಮೆ ನೆರಳು ತಲೆಯಿಲ್ಲದಂತೆ ಅಥವಾ ವಿಕಾರವಾಗಿ ಕಾಣಿಸಬಹುದು ಎಂದು ಹೇಳುತ್ತದೆ ಶಿವಪುರಾಣ. ಇದರ ಜೊತೆಗೆ ಗಟ್ಟಿಯಾಗಿದ್ದ ಅಥವಾ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದ ಹಸ್ತದಲ್ಲಿನ ರೇಖೆಗಳು ಅಚಾನಕ್ಕಾಗಿ ತಿಳಿಯಾಗಿ ಗೋಚರವಾಗದಂತೆ ಮಸುಕಾದಂತೆ ಭಾಸವಾಗ್ತವೆ. ಶಿವಪುರಾಣದ ಪ್ರಕಾರ ದೇಹವು ಇದ್ದಕ್ಕಿದ್ದಂತೆ ಬಿಳಿಚಿಕೊಳ್ಳುವುದು, ಹಳದಿ ಅಥವಾ ಕೆಂಪು ಕಲೆಗಳು ಕಾಣಿಸಿಕೊಳ್ಳುವುದು ಕೂಡ ಮೃತ್ಯು ಸಮೀಪಿಸುತ್ತಿರುವುದರ ಸಂಕೇತ ಎಂದು ಹೇಳಲಾಗಿದೆ. ಇನ್ನು ಸಾವಿನ ಸನಿಹವಿರೋರಿಗೆ ಇನ್ನೂ ಒಂದು ಸೂಚನೆ ಇದೆ ಎನ್ನಲಾಗಿದೆ. ಪುರಾಣಗಳ ಪ್ರಕಾರ ಸಾವು ಸಂಭವಿಸುತ್ತಿರುವ ವ್ಯಕ್ತಿಗಳು ಸೂರ್ಯ ಮತ್ತು ಚಂದ್ರರನ್ನ ನೋಡಿದಾಗ ಅಂತಹವರಿಗೆ ಸೂರ್ಯಚಂದ್ರರ ಸಹಜ ಪ್ರಕಾಶ ಗೋಚರಿಸದೆ ವಿಪರೀತ ಕಪ್ಪಾಗಿ ಕಾಣುತ್ತಂತೆ, ಅಥವಾ ಸೂರ್ಯಚಂದ್ರರ ಸುತ್ತಲೂ ಕೆಂಪು ಬಣ್ಣದ ವೃತ್ತ ಕಾಣಿಸುತ್ತಂತೆ. ಅರುಂಧತಿ ನಕ್ಷತ್ರ ಅಥವಾ ಧ್ರುವ ನಕ್ಷತ್ರ ಕಾಣಿಸದಿರುವುದೂ ಕೂಡ ಸಾವಿನ ಒಂದು ಸೂಚನೆ ಎನ್ನಲಾಗಿದೆ. ಇನ್ನು ವ್ಯಕ್ತಿಗೆ ದೈಹಿಕವಾಗಿಯೂ ಕೂಡ ಕೆಲವು ಲಕ್ಷಣಗಳು ಗೋಚರಿಸುತ್ತವೆ. ಸಾಮಾನ್ಯವಾಗಿ ಹೊರಗಿನ ಶಬ್ದಗಳನ್ನು ಕೇಳಿಸಿಕೊಳ್ಳುವ ಕಿವಿಗೆ ಸಾವು ಸಮೀಪಿಸಿದಾಗ ತನ್ನದೇ ದೇಹದೊಳಗಿನ ಶಬ್ದಗಳನ್ನು ಕೇಳಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ಕಿವಿ ಮುಚ್ಚಿಕೊಂಡಾಗ ಕೇಳುವ ಗಮ್ ಎನ್ನುವ ನಾದ ಸಾವಿನ ಸನಿಹದಲ್ಲಿದ್ದಾಗ ಕೇಳುವುದಿಲ್ಲ ಎನ್ನಲಾಗಿದೆ. ರುಚಿ ಮತ್ತು ಆಡುವ ಮಾತಿನಲ್ಲೂ ಕೂಡ ಬದಲಾವಣೆಗಳಾಗ್ತವೆ. ನಾಲಿಗೆ ದಪ್ಪವಾಗುವುದು, ಬಾಯಿ ರುಚಿ ಕಳೆದುಕೊಳ್ಳುವುದು ಮತ್ತು ಮಾತು ತೊದಲುತ್ತಾ ಮಾತನಾಡಲು ಸ್ಪಷ್ಟವಾಗಿ ಮಾತನಾಡಲು ಆಗದಿರುವುದು ಕೂಡ ಸಾವಿನ ಲಕ್ಷಣವೇ ಎನ್ನಲಾಗಿದೆ. ಇದರ ಜೊತೆಗೆ ಸಾವಿನ ಸನಿಹದಲ್ಲಿರೋರಿಗೆ ವಿಚಿತ್ರ ಕನಸುಗಳು ಮತ್ತು ಅನುಭವಗಳು ಕೂಡ ಆಗುತ್ತವಂತೆ. ಪೂರ್ವಜರ ದರ್ಶನವಾಗುತ್ತಂತೆ. ಸಾವು ಹತ್ತಿರವಾಗ್ತಾ ಇದ್ದಂತೆ ವ್ಯಕ್ತಿಗೆ ತನ್ನ ತೀರಿ ಹೋದ ಪೂರ್ವಜರು ಅಥವಾ ಹಿರಿಯರು ಕನಸಿನಲ್ಲಿ ಬರುವುದು ಅಥವಾ ಅವರ ಇರುವಿಕೆ ಅರಿವಿಗೆ ಬರೋದು ಕೂಡ ಸಾಮಾನ್ಯವಂತೆ. ಕನಸಿನಲ್ಲಿ ದೀಪ ಆರಿ ಹೋಗುವ ದೃಶ್ಯ ಕಾಣುವುದು ಕೂಡ ಅಶುಭ ಅಂತ ಹೇಳಲಾಗುತ್ತೆ. ಅಲ್ಲದೆ ಸಾಯುವ ಕೆಲವು ಕ್ಷಣಗಳ ಮುಂಚೆ ವ್ಯಕ್ತಿಗೆ ತನ್ನ ಇಡೀ ಜೀವನದ ಘಟನೆಗಳು, ಅದು ಒಳ್ಳೆಯದೇ ಇರಲಿ ಅಥವಾ ಕೆಟ್ಟದ್ದೇ ಇರಲಿ, ಕಣ್ಣ ಮುಂದೆ ರೀಲ್ಸ್ ತರಹ ಬಂದು ಹೋಗುತ್ತವೆ ಅನ್ನುತ್ತೆ ಗರುಡ ಪುರಾಣ. ಸಾಯುವ ವ್ಯಕ್ತಿಗೆ ಪ್ರಾಣಿ ಪಕ್ಷಿಗಳೂ ಕೂಡ ಕೆಲವು ಸೂಚನೆಗಳನ್ನು ಕೊಡುತ್ತವೆ ಎನ್ನುತ್ತದೆ ಶಿವಪುರಾಣ. ಶಿವಪುರಾಣದ ಪ್ರಕಾರ ಹಠಾತ್ತನೆ ಕಾಗೆ, ರಣಹದ್ದು ಅಥವಾ ಪಾರಿವಾಳ ಬಂದು ತಲೆಯ ಮೇಲೆ ಕುಳಿತುಕೊಳ್ಳುವುದು ಕೂಡ ಮೃತ್ಯುಯೋಗದ ಸೂಚನೆಯಾಗಿರಬಹುದು ಎನ್ನಲಾಗಿದೆ. ದೇಹದ ಸುತ್ತಲೂ ನೊಣಗಳು ಮುತ್ತಿಕೊಳ್ಳುವುದು ಮತ್ತು ಎಷ್ಟೇ ಓಡಿಸಿದರೂ ಕೂಡ ಹೋಗದಿರೋದು ಕೂಡ ಸಾವಿನ ಒಂದು ಲಕ್ಷಣ ಎನ್ನಲಾಗಿದೆ. ಇದಿಷ್ಟು ಸಾವಿನ ಕುರಿತು ಹಲವು ತಿಂಗಳ ಮುಂಚೆಯೇ ಸಿಗುವ ಒಂದಷ್ಟು ದೈವಿಕ ಸೂಚನೆಗಳಾದರೆ, ಇದನ್ನು ಬಿಟ್ಟು ಇನ್ಯಾವ ರೀತಿಯ ದೈಹಿಕ ಸೂಚನೆಗಳು ಸಿಗ್ತಾವೆ ಅನ್ನೋದನ್ನು ಕೂಡ ನೋಡೋಣ. ಸಾಯುವ 7 ದಿನದ ಮೊದಲು ಕಾಣಿಸಿಕೊಳ್ಳುವ ಸೂಚನೆ ಅಂದರೆ ಅತಿಯಾದ ನಿದ್ರೆ ಮತ್ತು ಏಕಾಗ್ರತೆಯ ಕೊರತೆ. ಸಾವಿನ ಹಂತದಲ್ಲಿರುವ ವ್ಯಕ್ತಿಯ ಚಯಾಪಚಯ ಕ್ರಿಯೆ ಕುಸಿಯೋದಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ದೇಹದಲ್ಲಿ ನಿಶ್ಶಕ್ತಿ ಆವರಿಸೋದು ಸಾಮಾನ್ಯ. ಶಕ್ತಿ ಅನ್ನೋದೇ ಕುಸಿದು ಕುಂದಿ ಹೋಗ್ತಾನೆ ವ್ಯಕ್ತಿ. ಹೀಗಾಗಿ ವ್ಯಕ್ತಿಯು ದಿನದ ಬಹುಪಾಲು ಸಮಯವನ್ನ ನಿದ್ರೆಯಲ್ಲೇ ಕಳೀತಾನೆ. ಆತನಿಗೆ ಸುತ್ತಮುತ್ತಲ ಜಗತ್ತಿನ ಪ್ರಜ್ಞೆ ಇಲ್ಲದಂತಾಗುತ್ತೆ. ಇನ್ನು ಎರಡನೆಯ
ಲಕ್ಷಣ ಹಸಿವು ಮತ್ತು ಬಾಯಾರಿಕೆ ಇಲ್ಲವಾಗುವುದು. ದೇಹಕ್ಕೆ ಶಕ್ತಿ ಬೇಕು ಅಂದರೆ ಆಹಾರದ ಜೊತೆ ನೀರು ಅಗತ್ಯವಾಗಿ ಬೇಕೇ ಬೇಕು. ಆದರೆ ಸಾಯುವ 7 ದಿನದ ಮುಂಚೆ ವ್ಯಕ್ತಿಗಳಿಗೆ ಹಸಿವೇ ಆಗೋದಿಲ್ಲ. ಬಾಯಾರಿಕೆ ಕೂಡ ಕಡಿಮೆ ಆಗ್ತಾ ಇರುತ್ತೆ. 1 ಸ್ಪೂನ್ ನೀರಲ್ಲಿ ಇಡೀ ದಿನ ಕಳೆಯೋಣ ಅನಿಸೋದಕ್ಕೆ ಶುರುವಾಗುತ್ತೆ. ಯಾಕೋ ಹಸಿವೆ ಆಗ್ತಾ ಇಲ್ಲ, ಯಾಕೋ ಊಟವೇ ಸೇರ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಇದು 1-2 ದಿನವಾದರೆ ಯಾವುದೇ ಅಪಾಯವಿಲ್ಲ. ಆದರೆ 1 ವಾರಕ್ಕೂ ಮಿಗಿಲಾಗಿ ಈ ರೀತಿಯ ಲಕ್ಷಣಗಳು ದೈಹಿಕವಾಗಿ ಕಾಣಿಸ್ಕೊಳ್ತಾನೆ ಇದ್ದರೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ತುಂಬಾ ಒಳ್ಳೆಯದು. ಇನ್ನು 3ನೆಯ ದೈಹಿಕ ಸೂಚನೆ ಅಂದರೆ ಉಸಿರಾಟದ ಮಾದರಿಯಲ್ಲಿ ಬದಲಾವಣೆ ಆಗುವುದು. ಸಾವಿಗೆ ಕೆಲವು ದಿನಗಳ ಮೊದಲು ಚೇನ್ ಸ್ಟೋಕ್ಸ್ ಅನ್ನೋ ವಿಶೇಷವಾದ ಉಸಿರಾಟದ ಮಾದರಿ ಶುರುವಾಗುತ್ತೆ. ಅಂದರೆ ಉಸಿರಾಟವು ಒಮ್ಮೆ ವೇಗವಾಗಿ, ಮತ್ತೊಮ್ಮೆ ತೀರಾ ನಿಧಾನವಾಗಿ ಅಥವಾ ಕೆಲ ಕ್ಷಣಗಳ ಕಾಲ ನಿಂತೇ ಹೋಗಬಹುದು. ಇದು ಸಾವು ತುಂಬಾ ಸನಿಹವಿದೆ ಅನ್ನೋದನ್ನು ತಿಳಿಸುತ್ತೆ. ಯಾವುದೇ ಕ್ಷಣದಲ್ಲೂ ಕೂಡ ಉಸಿರು ನಿಲ್ಲಬಹುದು ಅನ್ನೋದರ ಸೂಚನೆ ಇದು. ವೀಕ್ಷಕರೇ, ಇನ್ನು 4ನೇದು ಶರೀರದ ಉಷ್ಣಾಂಶ ತಂತಾನೇ ಕುಸಿಯುವುದು. ರಕ್ತ ಪರಿಚಲನೆ ನಿಧಾನಕ್ಕೆ ಕುಸಿಯೋದಕ್ಕೆ ಶುರುವಾಗುತ್ತೆ. ರಕ್ತ ಪರಿಚಲನೆಯು ಕೇವಲ ಹೃದಯ ಮತ್ತು ಮೆದುಳಿಗೆ ಮಾತ್ರ ಸೀಮಿತವಾಗೋದಕ್ಕೆ ಆರಂಭವಾಗುತ್ತೆ. ಇದರಿಂದ ಕೈಕಾಲುಗಳು ತಣ್ಣಗಾಗ್ತವೆ, ಚರ್ಮದ ಬಣ್ಣ ಕಪ್ಪಾಗುತ್ತೆ ಅಥವಾ ನೀಲಿ ಬಣ್ಣಕ್ಕೆ ತಿರುಗಲಾರಂಭಿಸುತ್ತೆ. ಇನ್ನು 5ನೆಯ ದೈಹಿಕ ಲಕ್ಷಣ ಅಂದ್ರೆ ದೃಶ್ಯಭ್ರಮೆ. ಅಂದ್ರೆ ಈಗಾಗಲೇ ತೀರಿ ಹೋದವರು ಕಾಣಿಸಿದಂತಾಗುವುದು, ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಮ್ಮ ಮುಂದೆ ಬಂದು ನಿಂತಿದ್ದಾರೆ, ನಮ್ಮನ್ನು ಕರೀತಾ ಇದ್ದಾರೆ ಅನ್ನುವಂಥ ಭಾಸವಾದರೆ ಇದನ್ನು ವೈಜ್ಞಾನಿಕವಾಗಿ ಎಂಡ್ ಆಫ್ ಲೈಫ್ ಡ್ರೀಮ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಸಾವಿನ ಕೊನೆ ಕ್ಷಣಗಳಲ್ಲಿದ್ದೀರಾ ಅನ್ನೋದನ್ನು ಸೂಚಿಸುತ್ತೆ. ಇದಿಷ್ಟು ಸಾವಿಗೆ 7 ದಿನಗಳಿದ್ದಾಗ ಆಗುವ ಸೂಚನೆಗಳು. ಇದೆಲ್ಲವೂ ಕೂಡ ಪುರಾಣಗಳೇ ಹೇಳಿರೋದು, ಇದ್ಯಾವುದು ಕಟ್ಟುಕತೆಗಳಲ್ಲ. ಜೊತೆಗೆ ಹಿರಿಯರ ಅನುಭವಕ್ಕೆ ಬಂದ ಮಾತುಗಳನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲದೆ ಈ ರೀತಿಯ ಲಕ್ಷಣಗಳು ನಿಮ್ಮ ಸುತ್ತಮುತ್ತಲಲ್ಲಿ ಯಾರಿಗಾದರೂ ಆಗಿದ್ದು ಅವರು ಕೂಡ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಿರಿಯರು ಯಾರಾದರೂ ಈ ಬಗ್ಗೆ ನಿಮಗೆ ತಿಳಿಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋಗಳ ಎಲ್ಲ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.